ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತು ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ನಾನಿವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಬಗ್ಗೆ. ಈ ಕುಂಭರಾಶಿ ವಿಡಿಯೋನ ಕುಂಭರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ ಅಥವಾ ಓಂ ಪಾರ್ವತಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಕುಂಭರಾಶಿಯವರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ನಮ್ಮ ಈ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ಶಕ್ತಿಗಳ ಪ್ರಭಾವ ಇದ್ದೇ ಇರುತ್ತದೆ. ನಕ್ಷತ್ರಗಳ ಚಲನವಲನಗಳು ಮತ್ತು ಗ್ರಹಗಳ ಸ್ಥಿತಿಗಳು ನಮ್ಮ ಜೀವನದ ಮೇಲೆ ಎಂತಹ ಅದ್ಭುತವಾದ ಬದಲಾವಣೆಗಳನ್ನು ತರುತ್ತವೆ ಎಂಬುದನ್ನು ನಾವು ಪ್ರತಿನಿತ್ಯ ಗಮನಿಸುತ್ತಲೇ ಇರುತ್ತೇವೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕುಂಭರಾಶಿಯವರ ಬಗ್ಗೆ ಬಹಳ ವಿಶೇಷವಾದ ವಿಷಯಗಳನ್ನು ಮಾತನಾಡಲಿದ್ದೇವೆ. ಅದಕ್ಕಿಂತಲೂ ಮುಖ್ಯವಾಗಿ ಕುಂಭರಾಶಿಯವರ ಜೀವನದ ಮೇಲೆ ಪ್ರಭಾವ ಬೀರುವ ಆ ದೈವಿಕ ಶಕ್ತಿ ಯಾವುದು, ಆ ದೇವತೆ ಯಾರು ಮತ್ತು ಆ ದೇವತೆಯ ಆಶೀರ್ವಾದ ಕುಂಭರಾಶಿಯವರ ಮನೆಯಲ್ಲಿ ಹೇಗೆ ರಕ್ಷಾ ಕವಚವಾಗಿ ಕೆಲಸ ಮಾಡುತ್ತದೆ ಎಂಬ ವಿಷಯವನ್ನು ಇವತ್ತು ಬಹಳ ಆಳವಾಗಿ ಮತ್ತು ಕುತೂಹಲಕರವಾಗಿ ಚರ್ಚಿಸಲಿದ್ದೇವೆ. ನೀವು ಕುಂಭರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕುಂಭರಾಶಿಯವರಿದ್ದರೆ ಈ ವಿಡಿಯೋ ನಿಮಗೆ ಒಂದು ದಿವ್ಯ ದೃಷ್ಟಿಯಂತೆ ಕೆಲಸ ಮಾಡುತ್ತದೆ. ಏಕೆಂದರೆ ಇವತ್ತು ನಾವು ಹೇಳಲಿರುವ ವಿಷಯಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನೀವು ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನು ಎದುರಿಸುತ್ತಿರಬಹುದು, ಎಷ್ಟೇ ಸಮಸ್ಯೆಗಳು ನಿಮ್ಮ ಸುತ್ತ ಆವರಿಸಿರಬಹುದು, ಆದರೆ ಈ ದೈವಿಕ ಶಕ್ತಿಯ ಕೃಪೆ ನಿಮಗೆ ದೊರೆತರೆ ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇವತ್ತು ನಾವು ಕುಂಭರಾಶಿಯವರ ಜಾತಕದ ವಿಶೇಷತೆಗಳು ಮತ್ತು ಆ ದೇವತೆಯ ಮಹಿಮೆಯ ಬಗ್ಗೆ ಅತಿ ಗೌಪ್ಯವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಏಕೆಂದರೆ ನಾವು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ್ದಾಗಿದೆ. ಹಾಗಾದರೆ ಬನ್ನಿ ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಕುಂಭರಾಶಿಯವರ ಸ್ವಭಾವವೇ ಬಹಳ ವಿಶಿಷ್ಟವಾದದ್ದು ಮತ್ತು ಪ್ರಪಂಚದ ದೃಷ್ಟಿಕೋನದಲ್ಲಿ ಇವರು ಯಾವಾಗಲೂ ಒಂದೆರಡು ಹೆಜ್ಜೆ ಮುಂದೆಯೇ ಇರುತ್ತಾರೆ ಎಂದು ಹೇಳಲಾಗುತ್ತದೆ. ಇವರ ಆಲೋಚನಾ ಶಕ್ತಿ, ಇವರ ಕೆಲಸ ಮಾಡುವ ರೀತಿ ಮತ್ತು ಇವರ ನಡವಳಿಕೆ ಬೇರೆಯವರಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ. ಸಾಮಾನ್ಯವಾಗಿ ಕುಂಭರಾಶಿಯವರು ಎಂದರೆ ಸಮಾಜದಲ್ಲಿ ಒಂದು ಗೌರವ ಮತ್ತು ಒಂದು ವಿಶೇಷವಾದ ಸ್ಥಾನಮಾನವನ್ನು ಇವರು ಪಡೆದುಕೊಳ್ಳುತ್ತಾರೆ. ಇವರು ಹುಟ್ಟಿನಿಂದಲೇ ಬುದ್ಧಿವಂತರು ಮತ್ತು ದೂರದೃಷ್ಟಿಯುಳ್ಳವರು ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ಈ ಬುದ್ಧಿವಂತಿಕೆ ಮತ್ತು ಈ ಶಕ್ತಿಯ ಹಿಂದೆ ಒಂದು ಅಗೋಚರವಾದ ಶಕ್ತಿ ಅಥವಾ ದೈವಿಕ ಕೃಪೆ ಇರುತ್ತದೆ ಎಂದು ನಿಮಗೆ ತಿಳಿದಿದೆಯಾ? ಹೌದು, ಪ್ರತಿಯೊಬ್ಬ ಕುಂಭರಾಶಿಯವರ ಮನೆಯಲ್ಲಿ ಮತ್ತು ಇವರ ಜೀವನದಲ್ಲಿ ಒಂದು ದೈವಿಕ ರಕ್ಷಣಾ ಕವಚ ಯಾವಾಗಲೂ ಕೆಲಸ ಮಾಡುತ್ತಿರುತ್ತದೆ. ಈ ದೇವತೆಯ ಮಹಿಮೆ ಇಷ್ಟೊಂದು ಅಗಾಧವಾಗಿದೆ ಎಂದರೆ ಕುಂಭರಾಶಿಯವರ ಮನೆಗೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸಲು ಸಾಧ್ಯವಿಲ್ಲ. ಎಷ್ಟೇ ದೊಡ್ಡ ಕಷ್ಟಗಳು ಎದುರಾದರೂ ಆ ದೇವತೆಯ ಅನುಗ್ರಹದಿಂದ ಇವರು ಅಂತಿಮವಾಗಿ ವಿಜಯಶಾಲಿಗಳಾಗುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸುತ್ತಿರಬಹುದು ಅಥವಾ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುತ್ತಿರಬಹುದು. ಏನೇ ಕೆಲಸ ಮಾಡಿದರೂ ಅದರಲ್ಲಿ ತಡೆ ಉಂಟಾಗುವುದು ಅಥವಾ ಮನೆಗೆ ಯಾರದ್ದೋ ದೃಷ್ಟಿ ಬಿದ್ದಿದೆ ಎಂದು ನಿಮಗೆ ಅನಿಸುವುದು ಸಹಜ. ಆದರೆ ಈ ಕುಂಭರಾಶಿಯವರಿಗೆ ಆ ದೇವತೆಯ ರಕ್ಷಣೆ ಇರುವುದರಿಂದ ಇವರು ಎಂತಹ ದೊಡ್ಡ ಸಂಕಷ್ಟದಿಂದಲೂ ಬಹಳ ಸುಲಭವಾಗಿ ಪಾರಾಗಿ ಬರುತ್ತಾರೆ. ಇದು ಕುಂಭರಾಶಿಯವರ ಜಾತಕ ವಿಶೇಷತೆಯಾಗಿದೆ. ನಿಮಗೆ ಅನಿಸಬಹುದು, ಯಾಕೆ ಕುಂಭರಾಶಿಯವರಿಗೆ ಮಾತ್ರ ಇಂತಹ ವಿಶೇಷ ಸ್ಥಾನಮಾನ ಎಂದು? ಕುಂಭರಾಶಿಯ ಅಧಿಪತಿ ಶನಿದೇವ ಎಂದು ನಿಮ್ಮೆಲ್ಲರಿಗೂ ತಿಳಿದಿದೆ. ಶನಿದೇವ ಎಂದರೆ ನ್ಯಾಯದ ದೇವರು, ಕರ್ಮಫಲದಾತ ಎಂದು ಕರೆಯುತ್ತಾರೆ. ಶನಿದೇವರ ಆಶೀರ್ವಾದ ಕುಂಭರಾಶಿಯವರ ಮೇಲೆ ಸದಾ ಕಾಲ ಇರುತ್ತದೆ. ಆದರೆ ಶನಿದೇವರಲ್ಲದೆ ಬೇರೊಂದು ದೈವಿಕ ಶಕ್ತಿಯು ಇವರ ಮನೆಯಲ್ಲಿ ರಕ್ಷಕನಾಗಿ ನೆಲೆಸಿರುತ್ತದೆ. ಆ ದೇವತೆಯ ಬಗ್ಗೆ ನೀವು ತಿಳಿಯಲೇಬೇಕು. ಏಕೆಂದರೆ ಆ ದೇವತೆಯ ಆರಾಧನೆಯನ್ನು ನೀವು ಮಾಡಿದರೆ ಅಥವಾ ಆ ದೇವತೆಯ ಅಸ್ತಿತ್ವವನ್ನು ನೀವು ಗೌರವಿಸಿದರೆ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಸದಾಕಾಲ ಮನೆ ಮಾಡಿರುತ್ತದೆ. ಎಷ್ಟು ಜನ ಕುಂಭರಾಶಿಯವರು ತಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಎಲ್ಲೆಲ್ಲೋ ಅಲೆದಾಟ ನಡೆಸುತ್ತಾರೆ, ಜ್ಯೋತಿಷಿಗಳ ಬಗ್ಗೆ ಬಲೆ ಹೋಗುತ್ತಾರೆ, ಪರಿಹಾರಗಳನ್ನು ಹುಡುಕುತ್ತಾರೆ. ಆದರೆ ತಮ್ಮ ಮನೆಯಲ್ಲಿಯೇ
ನೆಲೆಸಿರುವ ಆ ದೇವತೆಯ ಕೃಪೆಯನ್ನು ಪಡೆಯಲು ಮರೆತು ಬಿಡುತ್ತಾರೆ. ಆ ದೇವತೆಯ ಮಹಿಮೆ ಕುಂಭರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ವರದಾನವೇ ಸರಿ. ಉದಾಹರಣೆಗೆ ನೋಡೋದಾದರೆ, ಅನೇಕ ಕುಂಭರಾಶಿಯವರು ಜೀವನದಲ್ಲಿ ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತಾರೆ. ಆದರೆ ಅಚಾನಕ್ಕಾಗಿ ಏನೋ ಒಂದು ದೊಡ್ಡ ನಷ್ಟವನ್ನು ಅನಿಸುತ್ತದೆ. ಆದರೆ ಆ ನಷ್ಟದ ಬಳಿಕ ಮತ್ತೆ ಇವರು ಪುಡಿ ತೇಳುವ ವೇಗ ಇದೆಯಲ್ಲ, ಅದು ನಿಜಕ್ಕೂ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಅಂತಹ ಸಂದರ್ಭಗಳಲ್ಲಿ ಇವರಿಗೆ ಹತಾಶೆ ಉಂಟಾಗದಂತೆ ಆ ದೇವತೆ ಇವರಿಗೆ ಮನೋಸ್ಥೈರ್ಯವನ್ನು ನೀಡುತ್ತಾಳೆ. ಆ ದೇವತೆ ಇವರಿಗೆ ಕಷ್ಟದ ಕಾಲದಲ್ಲಿ ದಾರಿದೀಪವಾಗುತ್ತಾಳೆ. ಇವರ ಮನೆಯಲ್ಲಿ ಯಾವುದೋ ಒಂದು ಮೂಲೆ ಇರುತ್ತದೆ. ಆ ಮೂಲೆಯಲ್ಲಿ ಆ ದೇವತೆ ನೆಲೆಸಿರುತ್ತಾಳೆ ಎಂಬುದು ಜ್ಯೋತಿಷ್ಯ ಶಾಸ್ತ್ರದ ಗೂಢಾರ್ಥ. ಕುಂಭರಾಶಿಯವರು ಆ ದೇವತೆಯನ್ನು ಪ್ರತ್ಯಕ್ಷವಾಗಿ ಕಾಣದಿದ್ದರೂ ಆಕೆಯ ಉಪಸ್ಥಿತಿಯನ್ನು ಪ್ರತಿ ಕ್ಷಣವೂ ಅನುಭವಿಸುತ್ತಾರೆ. ಇವರ ಮನೆಯಲ್ಲಿ ಯಾರಾದರೂ ಹಿರಿಯರು ಅಥವಾ ಮನೆಯ ಸದಸ್ಯರು ಇದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾದಾಗ ಆ ಕಾಯಿಲೆಯಿಂದ ಆಶ್ಚರ್ಯಕರವಾಗಿ ಬೇಗ ಗುಣಮುಖರಾಗುವುದು ಅಥವಾ ದೊಡ್ಡ ಅಪಘಾತಗಳಿಂದ ಪಾರಾಗುವುದು ಇವೆಲ್ಲವೂ ಆ ದೇವತೆಯ ಕೃಪೆಯಿಂದಲೇ ನಡೆಯುತ್ತದೆ ಎಂಬುದನ್ನು ನೀವು ನಂಬಲೇಬೇಕು. ಇಲ್ಲಿ ನಾವು ಆ ದೇವತೆಯ ಆಶೀರ್ವಾದದ ಬಗ್ಗೆ ಮಾತನಾಡುತ್ತಾ ಕುಂಭರಾಶಿಯವರ ಜಾತಕದಲ್ಲಿರುವ ಗ್ರಹಗಳ ಸ್ಥಿತಿಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತದೆ. ಕುಂಭರಾಶಿಯವರು ಬಹಳ ಸ್ವತಂತ್ರ ಮನೋಭಾವದವರು. ಇವರು ಯಾರ ಹಂಗಿಗೂ ಬೀಳಲು ಬಯಸುವುದಿಲ್ಲ. ಇವರ ಈ ಸ್ವಭಾವವೇ ಕೆಲವೊಮ್ಮೆ ಇವರಿಗೆ ಶತ್ರುಗಳನ್ನು ಸೃಷ್ಟಿಸುತ್ತದೆ. ಆದರೆ ಆ ಶತ್ರುಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕುಂಭರಾಶಿಯವರನ್ನು ಹಾಳು ಮಾಡಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಇವರ ಮನೆ ರಕ್ಷಿಸುವ ದೇವತೆ ಆ ಶತ್ರುಗಳ ತಂತ್ರಗಳನ್ನು ಮೊದಲೇ ತಿಳಿದು ಇವರನ್ನು ರಕ್ಷಿಸುತ್ತಾಳೆ. ಇದು ಯಾವುದೇ ಮಾಯೆಯಲ್ಲ, ಇದು ಭಕ್ತಿಯ ಶಕ್ತಿ ಮತ್ತು ಜ್ಯೋತಿಷ್ಯದ ಅಗಾಧವಾದ ಜ್ಞಾನ. ನೀವು ಗಮನಿಸಿರಬಹುದು, ಕುಂಭರಾಶಿಯವರ ಮನೆಗೆ ಯಾರಾದರೂ ದ್ವೇಷ ಮನೋಭಾವದಿಂದ ಬಂದಾಗ ಅಥವಾ ಕೆಟ್ಟ ಉದ್ದೇಶದಿಂದ ಬಂದಾಗ ಆ ಮನೆಯಲ್ಲಿ ಯಾವುದೋ ಒಂದು ಬದಲಾವಣೆ ಕಂಡುಬರುತ್ತದೆ. ಆ ವ್ಯಕ್ತಿಗಳ ಉದ್ದೇಶ ಈಡೇರುವುದಿಲ್ಲ. ಆ ದೇವತೆಯ ಆ ವ್ಯಕ್ತಿಗಳ ಮನಸ್ಸಿನಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತಾಳೆ ಅಥವಾ ಆ ಮನೆಯಿಂದ ಅವರನ್ನು ಬೇಗನೆ ಕಳಿಸುವಂತಹ ಸನ್ನಿವೇಶಗಳನ್ನು ಸೃಷ್ಟಿಸುತ್ತಾಳೆ. ಇಂತಹ ಎಷ್ಟೋ ಘಟನೆಗಳು ಕುಂಭರಾಶಿಯವರ ಜೀವನದಲ್ಲಿ ನಡೆದಿರುತ್ತದೆ. ಆದರೆ ಇವರು ಅದನ್ನು ಆಕಸ್ಮಿಕ ಎಂದು ಭಾವಿಸಿ ಸುಮ್ಮನಾಗಿ ಬಿಡುತ್ತಾರೆ. ಆದರೆ ಅಸಲಿಗೆ ಅದರಲ್ಲಿ ಆ ದೇವತೆಯ ಅದ್ಭುತವಾದ ಕೆಲಸ ಅಡಗಿರುತ್ತದೆ. ಈ ದೇವತೆಯ ಮಹಿಮೆಯನ್ನು ಅರಿತುಕೊಂಡರೆ ಕುಂಭರಾಶಿಯವರ ಜೀವನದ ಪಥವೇ ಬದಲಾಗುತ್ತದೆ. ಈಗ ಪ್ರಶ್ನೆ ಬರುವುದು, ಕುಂಭರಾಶಿಯವರ ಆ ಮನೆ ರಕ್ಷಕ ದೇವತೆ ಯಾರು ಮತ್ತು ಆಕೆಯ ಆಶೀರ್ವಾದವನ್ನು ಪೂರ್ಣ ಪ್ರಮಾಣದಲ್ಲಿ ಪಡೆಯುವುದು ಹೇಗೆ ಎಂಬುದು. ಮುಖ್ಯವಾಗಿ ಕುಂಭರಾಶಿಯವರಿಗೆ ಅಧಿಪತಿ ಶನಿದೇವನಾದರೂ ಇವರ ಜೀವನದಲ್ಲಿ ಪಾರ್ವತಿ ದೇವಿಯ ಅಥವಾ ಮಹಾಲಕ್ಷ್ಮಿಯ ಅಂಶ ಸದಾಕಾಲ ಇರುತ್ತದೆ. ಅನೇಕ ಜ್ಯೋತಿಷಿಗಳು ಹೇಳುವ ಪ್ರಕಾರ ಕುಂಭರಾಶಿಯವರ ಮನೆಯಲ್ಲಿನ ಪೂಜಾ ಕೊಡಿಯಲ್ಲಿ ಒಂದು ವಿಶೇಷವಾದ ದೈವಿಕ ಶಕ್ತಿ ನೆಲೆಸಿರುತ್ತದೆ. ಅಂದರೆ ಆ ಮನೆಯ ಮುಖ್ಯ ದೇವತೆ ಅಥವಾ ಕುಲದೇವತೆಯ ರೂಪದಲ್ಲಿ ಪಾರ್ವತಿ ದೇವಿಯು ಆ ಮನೆಯನ್ನು ರಕ್ಷಿಸುತ್ತಿರುತ್ತಾಳೆ. ಪಾರ್ವತಿ ದೇವಿಯು ಶಕ್ತಿಯ ಸಂಕೇತ. ಆಕೆಯು ಕಷ್ಟ ಐಶ್ವರ್ಯಗಳನ್ನು ನೀಡುವವಳು. ಆಕೆಯ ಅನುಗ್ರಹ ಕುಂಭರಾಶಿಯವರ ಮೇಲೆ ಇದ್ದರೆ ಆ ಕುಟುಂಬಕ್ಕೆ ಯಾವುದೇ ರೀತಿಯ ದಾರಿದ್ರ್ಯವೂ ಬರುವುದಿಲ್ಲ ಮತ್ತು ಯಾವುದೇ ರೀತಿಯ ಶತ್ರುಗಳ ಭೀತಿಯೂ ಇರುವುದಿಲ್ಲ. ಕುಂಭರಾಶಿಯವರು ವಿಶೇಷವಾಗಿ ಶುಕ್ರವಾರದ ದಿನ ಪಾರ್ವತಿ ದೇವಿಯನ್ನು ಆರಾಧಿಸುವುದು ಅತ್ಯಂತ ಶ್ರೇಷ್ಠವಾದದ್ದು. ಶುಕ್ರವಾರದ ದಿನ ಪಾರ್ವತಿ ದೇವಿಗೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸುವುದು ಮತ್ತು ಮನೆಯಲ್ಲಿ ಧೂಪ ದೀಪಗಳನ್ನು ಬೆಳಗುವುದು ಅತಿ ಮುಖ್ಯ. ಅಷ್ಟೇ ಅಲ್ಲದೆ ಕುಂಭರಾಶಿಯವರು ತಮ್ಮ ಮನೆಯ ಆಗ್ನೇಯ ಮೂಲೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಆಗ್ನೇಯ ಮೂಲೆಯಲ್ಲಿ ಯಾವುದೇ ರೀತಿಯ ಕಸ ಅಥವಾ ಹಳೆಯ ವಸ್ತುಗಳನ್ನು ಇಡಬಾರದು. ಅಲ್ಲಿ ದೇವತೆಯ ಶಕ್ತಿ ನೆಲೆಸಿರುತ್ತದೆ ಎಂಬುದು ವಾಸ್ತುಶಾಸ್ತ್ರದ ನಂಬಿಕೆ. ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಸಮಸ್ಯೆಗಳು ಉಂಟಾದಾಗ ಅಥವಾ ಮನೆಯಲ್ಲಿ ಅಶಾಂತಿ ನೆಲೆಸಿದಾಗ ಅವರು ಮಾಡಬೇಕಾದದ್ದು ಇಷ್ಟೇ: ಪಾರ್ವತಿ ದೇವಿಯ ಅಷ್ಟೋತ್ತರವನ್ನು ಪಠಿಸುವುದು ಅಥವಾ ಆಕೆಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆಯುವುದು. ತಕ್ಷಣವೇ ನಿಮ್ಮ ಮನೆಯಲ್ಲಿ ಆ ದೈವಿಕ ಶಕ್ತಿಯ ಪ್ರಭಾವ ಹೆಚ್ಚಾಗುವುದನ್ನು ನೀವು ಕಾಣಬಹುದು. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಡೆಯುವ ಸಣ್ಣ ಸಣ್ಣ ಬದಲಾವಣೆಗಳನ್ನು ನಾವು ಗಮನಿಸುವುದಿಲ್ಲ, ಆದರೆ ಆ ಬದಲಾವಣೆಗಳು ಆ ದೇವತೆಯ ಮುನ್ಸೂಚನೆಯಾಗಿರುತ್ತದೆ. ಉದಾಹರಣೆಗೆ, ಅಕಸ್ಮಾತ್ತಾಗಿ ನಿಮ್ಮ ಮನೆಯಲ್ಲಿ ಹಸಿರು ಬಣ್ಣದ ಪಕ್ಷಿಗಳು ಬರುವುದು ಅಥವಾ ಮುಂದೆ ಯಾವುದೋ ಶುಭ ಸುದ್ದಿಯನ್ನು ಕೇಳುವುದು, ಇವೆಲ್ಲವೂ ಆ ದೇವತೆಯು ನಿಮ್ಮೊಂದಿಗೆ ಇದ್ದಾಳೆ ಎಂಬುದನ್ನು ಸಂಕೇತಗಳು. ಕುಂಭರಾಶಿಯವರು ಸಹಜವಾಗಿಯೇ ಬಹಳ ಭಾವನಾತ್ಮಕ ಜೀವಿಗಳು. ಇವರು ತಮ್ಮ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಆದರೆ ಆ ದೇವತೆಯು ಇವರ ಮನಸ್ಸಿನ ನೋವನ್ನು ಅರಿತುಕೊಂಡು ಅದಕ್ಕೆ ಪರಿಹಾರವನ್ನು ಒದಗಿಸುತ್ತಾಳೆ. ಎಷ್ಟೋ ಕುಂಭರಾಶಿಯವರು ತಮ್ಮ ಕಷ್ಟದ ದಿನಗಳಲ್ಲಿ
ಆ ದೇವತೆಯ ಕೃಪೆಯಿಂದಲೇ ಮತ್ತೆ ಬದುಕು ಕಟ್ಟಿಕೊಂಡಿರುವುದು ನಮಗೆ ತಿಳಿದಿರುವ ಸತ್ಯ. ಇನ್ನು ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಬಲಪಡಿಸಿಕೊಳ್ಳಲು ಮತ್ತು ಮನೆಯನ್ನು ರಕ್ಷಿಸಿಕೊಳ್ಳಲು ಒಂದು ವಿಶೇಷವಾದ ಮಂತ್ರವಿದೆ. ಆ ಮಂತ್ರವನ್ನು ಕುಂಭರಾಶಿಯವರು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಪಠಿಸಬೇಕು. ಓಂ ಹ್ರೀಂ ಕ್ಲೀಂ ಶ್ರೀಂ ದುರ್ಗಾಯೇ ನಮಃ. ಇನ್ನೊಂದ್ಸರಿ ಹೇಳ್ತೀನಿ, ಓಂ ಹ್ರೀಂ ಕ್ಲೀಂ ಶ್ರೀಂ ದುರ್ಗಾಯೇ ನಮಃ ಎಂಬ ಈ ಮಂತ್ರವನ್ನು ಪಠಿಸುವುದರಿಂದ ಪಾರ್ವತಿ ದೇವಿಯ ಅಥವಾ ದುರ್ಗಾದೇವಿಯ ರಕ್ಷಾ ಕವಚ ನಿಮ್ಮ ಮನೆಯ ಸುತ್ತ ನಿರ್ಮಾಣವಾಗುತ್ತದೆ. ಈ ಮಂತ್ರದ ಶಕ್ತಿಯಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ. ಕುಂಭರಾಶಿಯವರ ಮನೆಯಲ್ಲಿ ಯಾವಾಗಲೂ ಶಾಂತಿ ನೆಮ್ಮದಿ ಇರಬೇಕೆಂದರೆ ಈ ಮಂತ್ರ ಪಠಣವೇ ಅತ್ಯಂತ ಪರಿಣಾಮಕಾರಿ. ಇನ್ನೊಂದು ಪ್ರಮುಖ ವಿಷಯವೆಂದರೆ ಕುಂಭರಾಶಿಯವರು ತಮ್ಮ ಮನೆಯಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ದೀಪವನ್ನು ಬೆಳಗುವುದು ಬಹಳ ಒಳ್ಳೆಯದು. ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ದೀಪವನ್ನು ಬೆಳಗುವುದರಿಂದ ದೇವತೆಯ ಆಶೀರ್ವಾದ ಸದಾಕಾಲ ನಿಮ್ಮ ಮನೆಯ ಮೇಲೆ ಇರುತ್ತದೆ. ಇವತ್ತಿನ ದಿನಗಳಲ್ಲಿ ನಾವು ಎಷ್ಟೋ ಒತ್ತಡದ ಜೀವನವನ್ನು ನಡೆಸುತ್ತಿದ್ದೇವೆ. ಹೀಗಿರುವಾಗ ದೈವಿಕ ಶಕ್ತಿಯ ಕಡೆಗೆ ಗಮನ ಹರಿಸುವುದು ಕಷ್ಟವಾಗಬಹುದು. ಆದರೆ ಕೇವಲ 10 ನಿಮಿಷದ ಭಕ್ತಿ ಮತ್ತು ಪ್ರಾರ್ಥನೆ ನಿಮ್ಮ ಜೀವನದ ಅದೆಷ್ಟೋ ವರ್ಷಗಳ ಕಷ್ಟವನ್ನು ದೂರ ಮಾಡಬಲ್ಲದು ಎಂಬುದು ನೀವು ಅರಿಯಬೇಕು. ಕುಂಭರಾಶಿಯವರ ವ್ಯಕ್ತಿತ್ವವೇ ಒಂದು ಆಕರ್ಷಣೀಯವಾದುದು. ಇವರು ಆಕರ್ಷಕವಾಗಿ ಮಾತನಾಡುತ್ತಾರೆ ಮತ್ತು ಬೇರೆಯವರ ಮನಸ್ಸನ್ನು ಸುಲಭವಾಗಿ ಗೆಲ್ಲುತ್ತಾರೆ. ಇವರ ಈ ವಾಕ್ಚಾತುರ್ಯದ ಹಿಂದೆ ದೇವತೆಯ ಆಶೀರ್ವಾದವಿರುತ್ತದೆ. ದೇವತೆ ಇವರ ನಾಲಿಗೆಯಲ್ಲೇ ನೆಲೆಸಿರುತ್ತಾಳೆ ಎಂಬ ಮಾತಿದೆ. ಅದಕ್ಕೆ ಕುಂಭರಾಶಿಯವರು ಮಾತನಾಡುವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಅವರು ಆಡುವ ಮಾತುಗಳು ಕೆಲವೊಮ್ಮೆ ನಿಜವಾಗುವ ಸಾಧ್ಯತೆ ಇದೆ. ಇವರ ಆಶೀರ್ವಾದ ಸಿಕ್ಕರೆ ಯಾರಾದರೂ ಉದ್ಧಾರವಾಗುತ್ತಾರೆ. ಅದೇ ರೀತಿ ಇವರ ಶಾಪ ಸಿಕ್ಕರೆ ಎದುರಿನವರು ತೊಂದರೆಗೆ ಒಳಗಾಗುತ್ತಾರೆ. ಆದ್ದರಿಂದ ಕುಂಭರಾಶಿಯವರು ಯಾವಾಗಲೂ ಸಕಾರಾತ್ಮಕವಾಗಿ ಮಾತನಾಡಬೇಕು. ಕುಂಭರಾಶಿಯವರ ಮನೆ ರಕ್ಷಿಸುವ ದೇವತೆಯ ಮಹಿಮೆ ಎಂದರೆ ಅದು ಕೇವಲ ರಕ್ಷಣೆಯಲ್ಲ, ಅದು ಬೆಳವಣಿಗೆಯೂ ಹೌದು. ಆ ದೇವತೆ ಇವರಿಗೆ ಕಷ್ಟದ ಕಾಲದಲ್ಲಿ ಮಾತ್ರವಲ್ಲ, ಸುಖದ ಕಾಲದಲ್ಲಿಯೂ ಇವರನ್ನು ಸರಿಯಾದ ಹಾದಿಯ ಅಂದರೆ ದೇವತೆ ಇವರಿಗೆ ಕಷ್ಟದ ಕಾಲದಲ್ಲಿ ಮಾತ್ರವಲ್ಲ, ಸುಖದ ಕಾಲದಲ್ಲಿ ಇವರನ್ನು ಸರಿಯಾಗಿ ಹಾದಿಯಲ್ಲಿ ನಡೆಸುತ್ತಾಳೆ. ಆದರೆ ಅನೇಕ ಕುಂಭರಾಶಿಯವರು ಯಶಸ್ಸಿನ ತುತ್ತ ತುದಿಯಲ್ಲಿ ಇದ್ದಾಗ ಅಹಂಕಾರ ಪಡುತ್ತಾರೆ. ಆದರೆ ಆ ದೇವತೆ ಇವರಿಗೆ ಅಹಂಕಾರ ಬಾರದಂತೆ ಎಚ್ಚರಿಸುತ್ತಾಳೆ. ಇವರ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಆ ದೇವತೆಯ ಕೆಲಸ. ಹಾಗಾಗಿ ಕುಂಭರಾಶಿಯವರು ಯಾವಾಗಲೂ ಆ ದೇವತೆಗೆ ಕೃತಜ್ಞರಾಗಿರಬೇಕು. ನೀವು ಗಮನಿಸಬೇಕು, ಕುಂಭರಾಶಿಯವರು ತಮ್ಮ ಮನೆಯಲ್ಲಿ ಆ ದೇವತೆಯ ವಿಗ್ರಹ ಅಥವಾ ಭಾವಚಿತ್ರವನ್ನು ಸರಿಯಾದ ದಿಕ್ಕಿನಲ್ಲಿ ಇಡಬೇಕು. ಈಶಾನ್ಯ ದಿಕ್ಕಿನಲ್ಲಿ ಪೂಜಾ ಕೋಣೆ ಇರುವುದು ಉತ್ತಮ. ಇದು ವಾಸ್ತು ರೀತಿ ಮನೆಯ ಸುಖ ಸಮೃದ್ಧಿಗೆ ಕಾರಣವಾಗುತ್ತದೆ. ಅಷ್ಟೇ ಅಲ್ಲದೆ ಈ ಪೂಜಾ ಕೋಣೆಯಲ್ಲಿ ದೇವತೆಯ ಮುಖ ಯಾವಾಗಲೂ ಪಶ್ಚಿಮಕ್ಕೆ ಅಥವಾ ದಕ್ಷಿಣಕ್ಕೆ ಇರುವುದು ಉತ್ತಮವೆನಿಸುತ್ತದೆ. ಆ ದೇವತೆಯ ಶಕ್ತಿಯನ್ನು ಪೂರ್ಣವಾಗಿ ಮನೆಗೆ ಹರಿಯುವಂತೆ ಮಾಡುತ್ತದೆ. ಸ್ನೇಹಿತರೆ, ಪ್ರತಿಯೊಬ್ಬ ಕುಂಭರಾಶಿಯವರಿಗೂ ಅವರ ಜೀವನದಲ್ಲಿ ಒಂದು ದೊಡ್ಡ ಗುರಿ ಇರುತ್ತದೆ. ಆ ಗುರಿಯನ್ನು ಮುಟ್ಟಲು ದೇವತೆಯ ಮಾರ್ಗದರ್ಶನ ಬಹಳ ಮುಖ್ಯವಾಗಿರುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಪ್ಲೀಸ್ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆ ಪಾರ್ವತಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರಿಗೂ.